ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಸಂಡೇ ವ್ಲಾಗ್ ಆಗಿರ್ತದೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏಕಾದಶಿ ಇತ್ತಲ್ಲ, ನೆನ್ನೆನೆ ಒಂದು ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆನೂ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ಇವತ್ತು ಬೇಗನೆ ಪೂಜೆ ಮಾಡೋಣ ಅಂತ ಅನ್ಕೊಂಡು ನೆನ್ನೆನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ನಲ್ಲ. ಇವಾಗ ನಾನು ಎಲ್ಲ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಿಗೂ ನೀರು ಹಾಕಿ ಎಲ್ಲ ಕಸ ಗುಡಿಸ್ನ ಎಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಇವಾಗ ತುಳಸಿ ಎಲ್ಲ ಇಟ್ಟು ರಾಯರನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡಬೇಕು. ದೇವ್ರ ಮನೇನು ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಧೂಪನು ಬೆಳಗಿ ಇವಾಗ ರಾಯರಿಗೂ ಪೂಜೆ ಮಾಡಿದೆ. ನನ್ನ ಮಗನು ಇನ್ನ ಇವಾಗ ಎದ್ದು ಸ್ನಾನ ಮಾಡಕ್ ಹೋಗ್ತಾ ಇದ್ರು. ನಾನು ಪೂಜೆ ಮಾಡಿದ್ದೆಲ್ಲ ಆಯ್ತಲ್ಲ. ಇವಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ರು. ನನ್ನ ಮಗಳು ಇನ್ನ ಸ್ನಾನ ಮಾಡ್ಕೊಂಬಂದು ಅವರು ರೆಡಿ ಆಗ್ತಾವ್ರೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ 7:45 ಆಗಿತ್ತು. ಈ ತರ ಸಿಂಪಲ್ ಆಗಿ ರಾಯರಿಗೆ ತುಳಸಿ ಇಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೀನಿ. ಇವಾಗ ದೇವರಾಯನ ದುರ್ಗಕ್ಕೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಡ್ರೆಸ್ ಹಾಕೊಂಡು ನಾನು ರೆಡಿ ಆದೆ. ದೇವಸ್ಥಾನಕ್ಕೆ ಅಲ್ವಾ ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಮನೆಯವರು ಒಂದ್ ಸ್ವಲ್ಪ ಕಾರೆಲ್ಲ ತೊಳೆದ್ಬಿಟ್ಟು ಕಾರನ್ನು ಒರೆಸ್ತಾ ಇದ್ರು. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ಮತ್ತೆ ನನ್ನ ತಂಗಿರ ಮನೆಯವರು. ನಾವು ರೆಡಿಯಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಗ್ಲೇ ನನ್ನ ತಂಗಿರನು ಅವರು ರೆಡಿ ಆಗಿದ್ರು. ಇವಾಗಿನ್ನ ಮಧುಗಿರಿಯಿಂದ ಹೊರಟ್ವಿ. ನಾವು ಮತ್ತೆ ನನ್ನ ತಂಗಿರ್ ಫ್ಯಾಮಿಲಿ ಅವರು ಮಧುಗಿರಿಯಿಂದ ಹೋಗ್ತಾ ಇರೋದು. ಆ ಕಡೆ ದೊಡ್ಡಬಳ್ಳಾಪುರದಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ನಮ್ಮ ಭಾವ ನನ್ನ ತಂಗಿ ನನ್ನ ತಮ್ಮ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲರೂ ಬರ್ತಾ ಇದ್ರು. ನಾವು ಆಗ್ಲೇ ಕೊರಟಗೆರೆ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ. ನಾನೊಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಸುಬ್ಬಿನೂ ವಿಡಿಯೋ ಮಾಡ್ತಾ ಇರೋದು ನೋಡಿ ಆಯ್ ಮಾಡ್ತಾ ಇತ್ತು. ಇವಾಗ ದೇವರಾಯನ ದುರ್ಗದ ಎಂಟ್ರೆನ್ಸ್ ಐತಲ್ಲ ಅಲ್ಲಿಗೆ ಬಂದ್ವಿ. ನಾವು ಬರೋ ಅಷ್ಟ್ರಲ್ಲಿ ಆಗ್ಲೇ ನಮ್ಮ ಅಪ್ಪ ಅವ್ರು ಬಂದಿದ್ರು. ಇಲ್ಲೇ ದೇವರಾಯನ ದುರ್ಗದ ಎಂಟ್ರೆನ್ಸ್ ಐತಲ್ಲ ಅವರು ಬಂದು ಅಲ್ಲೇ ಕಾಯ್ತಾ ಇದ್ರು. ಇವಾಗ ನಾವು ಬಂದು ಎಲ್ಲರ ಜೊತೆಯಲ್ಲಿ ದೇವರಾಯನ ದುರ್ಗ ದೇವಸ್ಥಾನ ಐತಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿ ದೇವರಾಯನ ದುರ್ಗದಲ್ಲಿ ನೆಲೆಸಿರೋ ಅಂತ ಭೋಗಲಕ್ಷ್ಮಿ ನರಸಿಂಹ ಸ್ವಾಮಿ ಬಂದು ನಮ್ಮ ಅಪ್ಪ ಅವ್ರ ಮನೆ ದೇವ್ರು. ನಾವಿಲ್ಲಿ ದೇವರಾಯನ ದುರ್ಗದ ಜಾತ್ರೆ ನಡೀತಲ್ಲ ಅವಾಗ ಬರಕ್ ಆಗಿರ್ಲಿಲ್ಲ. ಹುಡುಗರಿಗೆ ಎಕ್ಸಾಮು ಮತ್ತೆ ರಿವಿಷನ್ ಅವೆಲ್ಲ ಬರೆಸ್ತಾ ಇದ್ರು. ಅದಕ್ಕೆ ಹಬ್ಬ ಮತ್ತೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದ್ಸರಿ ಹೋಗೋಣ ಅಂತ ಅನ್ಕೊಂಡು ಇವತ್ತು ಬಂದಿದೀವಿ. ದೇವಸ್ಥಾನದಿಂದ ಇಲ್ಲೇ ಕಲ್ಯಾಣಿ ಐತಲ್ಲ ಅಲ್ಲಿಗೆ ಬಂದು ಎಲ್ಲರೂ ಕೈ ಕಾಲೆಲ್ಲ ತೊಳ್ಕೊಂಡು ತಲೆ ಮೇಲೆ ಒಂದ್ ಸ್ವಲ್ಪ ನೀರ್ ಪ್ರೋಕ್ಷಣೆ ಮಾಡ್ಕೊಂಡು ಪೂಜೆಗೆ ಏನೇನ್ ಐಟಮ್ ಬೇಕೋ ಪೂಜೆ ಐಟಮ್ ಎಲ್ಲ ತಗೊಂಡು ದೇವಸ್ಥಾನದೊಳಗ್ ಬಂದ್ವಿ. ದೇವಸ್ಥಾನದ ಆಚೆ ಎಷ್ಟಾದ್ರೂ ಫೋಟೋಗಳು ವಿಡಿಯೋಗಳೆಲ್ಲ ತಕ್ಕೊಬಹುದು. ಆದ್ರೆ ದೇವಸ್ಥಾನದೊಳಗೆ ಫೋಟೋಗಳು ವಿಡಿಯೋಗಳೆಲ್ಲ ಅಲೋ ಇಲ್ಲ. ಇವತ್ ಭಾನುವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಜನನು ಜಾಸ್ತಿನೇ ಇದ್ರು. ಇವಾಗ ನಾವು ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನನು ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲೇ ದೇವಸ್ಥಾನದ ಆಚೆನು ಏನೋ ಪೂಜೆ ಮಾಡಿಸ್ತಾ ಇದ್ರು. ಹಾಗೆ ಅದನ್ನು ಒಂದ್ ಸ್ವಲ್ಪ ಹೊತ್ತು ನಾವು ನೋಡ್ಕೊಂಡು ನಿಂತಿದ್ವಿ. ಇವಾಗ ಏನಾದ್ರೂ ಹರಕೆ ಹೊತ್ಕೊಂಡಿರ್ತಾರಲ್ಲ ಅವ್ರು ಈ ತರ ಪೂಜೆಗಳನ್ನ ಮಾಡಿಸ್ತಾರೆ. ಹಾಗೆ ಒಂದ್ ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲೇ ದೇವಸ್ಥಾನದ ಹತ್ರ ದಾಸೋಹ ನಿಲಯ ಐತಲ್ಲ ಅಲ್ಲೇ ಪ್ರಸಾದನು ಕೊಡ್ತಾ ಇದ್ರು. ಅನ್ನ ಸಾಂಬಾರು ಮತ್ತೆ ಪಾಯಸ ಅದನ್ನು ತಿಂದು ಇವಾಗ ಹೊರಟ್ವಿ. ದೇವರಾಯನ ದುರ್ಗದಿಂದ ನಾವಿವಾಗ ಬಂದು ಇಲ್ಲೇ ದೇವರಾಯನ ದುರ್ಗದಿಂದ ಸ್ವಲ್ಪ ದೂರದಲ್ಲೇ ಅಲ್ವಾ ಸಿದ್ಧಗಂಗೆ ಮಠ ಇರೋದು. ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಇವಾಗ ಸಿದ್ಧಗಂಗೆ ಮಠಕ್ಕೆ ಬಂದ್ವಿ. ಎಲ್ಲರೂ ಜಾಸ್ತಿ ದಿನದಿಂದ ಅನ್ಕೊಂತ ಇದ್ವಿ ಒಂದ್ಸರಿ ಸಿದ್ಧಗಂಗೆ ಮಠಕ್ಕೆ ಹೋಗಿ ಬರ್ಬೇಕು ಅಂತ. ಹೋಗಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಹೆಂಗು ದೇವರಾಯನ ದುರ್ಗಕ್ಕೆ ಬಂದಿದ್ವಲ್ಲ, ಹುಡುಗರಿಗೂ ಸಮ್ಮರ್ ಹಾಲಿಡೇಸ್ ಐತಲ್ಲ ಹೋಗಿ ಬರೋಣ ಅಂತ ಅನ್ಕೊಂಡು ಬಂದ್ವಿ. ಇವತ್ತು ಸಮ್ಮರ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಬಿಸಿಲುನೇ ಇತ್ತು. ಇವಾಗ ನಾವು ಒಂದ್ ಸ್ವಲ್ಪ ಹೊತ್ತಲ್ಲೆಲ್ಲ ಓಡಾಡ್ಕೊಂಡು ಇವಾಗ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಗದ್ದುಗೆ ಐತಲ್ಲ ಅಲ್ಲಿಗೆ ಬಂದ್ವಿ. ಇವಾಗ ಸಂಡೇ ಆಗಿರೋದ್ರಿಂದ ಒಂದ್ ಸ್ವಲ್ಪ ಇಲ್ಲೂ ಜನ ಜಾಸ್ತಿನೇ ಇದ್ರು. ಇವಾಗ ನಾವು ಆಚೆ ಎಲ್ಲ ಓಡಾಡ್ಕೊಂಡ್ ಬಂದ್ವಲ್ಲ, ಬಿಸಿಲು ಜಾಸ್ತಿನೇ ಇತ್ತು. ಇಲ್ಲೂ ಒಳಗ್ ಬಂದ ತಕ್ಷಣ ಒಂಥರ ತಣ್ಣಗಿತ್ತು. ಇಲ್ಲಿ ಬಂದು ಶಿವಕುಮಾರ ಸ್ವಾಮೀಜಿ ಅವ್ರ ದರ್ಶನ ಮಾಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನಾನು ಇಲ್ಲಿ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಸಿದ್ಧಗಂಗೆ ಮಠ ಐತಲ್ಲ ಇಲ್ಲಿಗೆ ಬಂದಿರೋದು 2ನೇ ಸರಿ. ಮೊದಲನೇ ಸರಿ ನಾವು ಬಂದಿದ್ದಿತ್ತು ಸ್ಕೂಲ್ಗಳಲ್ಲಿ ಟ್ರಿಪ್ ಆಗ್ತಾರಲ್ಲ ಅವಾಗ ಇಲ್ಲಿಗೆ ಟ್ರಿಪ್ಗೆ ಅಂತೇಳಿ ಕರ್ಕೊಂಬಂದಿದ್ರು ಒಂದಿನ ಟ್ರಿಪ್ಗೆ. ಅವಾಗ ನಾವು ಇಲ್ಲಿಗೆ ಬಂದಿದ್ವಿ. ಅವಾಗ ನಾವು ಬಂದಿದ್ದಾಗ ಇನ್ನ ಶಿವಕುಮಾರ ಸ್ವಾಮೀಜಿ ಅವರು ಇದ್ರು. ಆ ತರ ಸ್ಕೂಲ್ ಟ್ರಿಪ್ ಬಂದಿದ್ದಾಗ ನಮ್ಮ ಟೀಚರ್ಸ್ಗಳೆಲ್ಲ ಶಿವಕುಮಾರ ಸ್ವಾಮೀಜಿ ಅವ್ರು ಇದ್ರಲ್ಲ ಅಲ್ಲಿಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರ ಕಾಲಿಗೆ ಬೀಳಿಸಿ ಎಲ್ಲರಿಗೂ ಆಶೀರ್ವಾದನು ಮಾಡಿಸಿದ್ರು. ಶಿವಕುಮಾರ ಸ್ವಾಮೀಜಿ ಅವ್ರನ್ನ ನಡೆದಾಡೋ ದೇವ್ರು ಅಂತಾನೆ ಹೇಳ್ತಾರೆ. ನಾವು ಅವ್ರನ್ನ ನೋಡಿ ಅವ್ರ ಆಶೀರ್ವಾದ ತಗೊಂಡಿರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಗದ್ದುಗೆ ಹತ್ರ ಹೋಗಿ ಅಲ್ಲಿ ಸ್ವಾಮೀಜಿ ಅವ್ರ ದರ್ಶನ ಮಾಡ್ಕೊಂಡು ಇವಾಗ ಈ ಕಡೆ ಪಾರ್ಕ್ ಐತಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಪಾರ್ಕ್ ಹತ್ರ ಬಂದ್ವಿ. ಇಲ್ಲ ಅವ್ರ ಜೀವನ ಚರಿತ್ರೆಗಳ್ದು ಒಂದ್ ಸ್ವಲ್ಪ ಸ್ಟ್ಯಾಚುಗಳು ಮಾಡವ್ರೆ. ಅಲ್ಲೇ ಸ್ಟ್ಯಾಚುಗಳು ಹಾಕವ್ರಲ್ಲ ಅದ್ರ ಕೆಳಗಡೆನೆ ಒಂದ್ ಸ್ವಲ್ಪ ಅಲ್ಲಿ ಏನ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅದನ್ನು ಬರ್ದವ್ರೆ. ಇದು ಉದ್ಯಾನವನದಲ್ಲಿ ಸ್ವಾಮಿಗಳು ಇವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನ್ ಸ್ವಾಮಿ ಆಗ್ತೀನಿ ಅಂತೇಳಿ ಒಪ್ಪಿಗೆ ಪಡಿತಾವ್ರಲ್ಲ ಅದನ್ನ ಬರ್ದವ್ರೆ.
ಇದು ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡ್ತಾ ಇರೋಂಥ ದೃಶ್ಯ. ಇದನ್ನು ಒಂದು ಸ್ಟ್ಯಾಚು ಮಾಡಿ ಚೆನ್ನಾಗಿ ಮಾಡವ್ರೆ. ಹಂಗೆ ನೋಡ್ಕೊಂಡು ನಾನು ನಮ್ಮ ಸುಬ್ಬಿನ ಎತ್ಕೊಂಡು ಓಡಾಡ್ಕೊಂಡ್ ಬರ್ತಾ ಇದ್ದೆ. ಇಲ್ಲಂತೂ ಒಂದ್ ಸ್ವಲ್ಪ ನೆಳ್ಳೈತೆ. ಇಲ್ಲಿ ಸ್ವಾಮೀಜಿ ಅವರು ಅವ್ರ ಸಹಪಾಠಿಗಳ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಅಕ್ಷರಾಭ್ಯಾಸ ಮಾಡ್ತಾ ಇರೋದು ಮರಳಲ್ಲಿ. ಇದು ಶಿವಣ್ಣ ಅವ್ರಿಗೆ ಅಂದ್ರೆ ಸ್ವಾಮೀಜಿ ಅವ್ರಿಗೆ ನೀರಾಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡ್ತಾ ಇರೋಂಥ ಸ್ಟ್ಯಾಚು. ಇದ್ ಬಂದು ಉದ್ದಾನ ಶಿವಯೋಗಿಗಳು ದೃಷ್ಟಿ ಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡ್ತಾ ಇರೋದು. ಇನ್ನು ಇಲ್ಲಿ ಕಾಣ್ತಾ ಇರೋ ಸ್ಟ್ಯಾಚು ಬಂದು ಶ್ರೀ ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸ್ತಾ ಇರೋದು. ಇನ್ನು ಈ ಸ್ಟ್ಯಾಚು ಬಂದು ಮಕ್ಕಳನ್ನ ಶ್ರೀ ಮಠಕ್ಕೆ ದಾಖಲಾತಿ ಮಾಡ್ಕೊಂತ ಇರೋದು ಸ್ವಾಮಿಗಳು. ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರೋದಿದು. ಇನ್ನ ಇಲ್ಲಿ ತುಂಬಾ ಸ್ಟ್ಯಾಚುಗಳವೆ. ನಾನ್ ಹಾಗೆ ಒಂದ್ ಸ್ವಲ್ಪ ನೋಡಿಲ್ದವ್ರಿಗೆ ವಿಡಿಯೋ ಮಾಡ್ಕೊಂಡು ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ವಿಡಿಯೋನು ಮಾಡ್ಕೊಂತ ಇದ್ದೀನಿ. ಈ ಸ್ಟ್ಯಾಚು ಬಂದು ಶ್ರೀಗಳು ಮಠದಲ್ಲಿ ದಾಸೋಹ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸೌದೆಗಳನ್ನ ಸೀಳ್ತಾ ಇರೋದು. ಈ ಸ್ಟ್ಯಾಚು ಶ್ರೀಗಳು ಅಂಧ ಮಕ್ಕಳನ್ನ ಮಠಕ್ಕೆ ದಾಖಲಾತಿ ಮಾಡ್ಕೊಂತ ಇರೋಂತ ದೃಶ್ಯ. ಇದು ಶ್ರೀಗಳು ಜಿಂಕೆಗೆ ಆಹಾರ ನೀಡ್ತಾ ಇರೋಂಥದ್ದು. ಇದು ಶ್ರೀಗಳು ಅಂದ್ರೆ ಸ್ವಾಮೀಜಿ ಅವರು ಗಿಡಕ್ಕೆ ನೀರ್ ಹಾಕ್ತಾ ಇರೋಂತ ದೃಶ್ಯ. ಈ ಸ್ಟ್ಯಾಚು ನೋಡ್ರಿ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು ಮಾತಾಡ್ತಾ ಇರೋಂತ ದೃಶ್ಯ. ಇದ್ ನೋಡ್ರಿ ಶ್ರೀಗಳಿಗೆ ಶಿವಪ್ಪ ಅಂದ್ರೆ ಇಷ್ಟ ಅಲ್ವಾ, ಹಾಗೆ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರೋಂತ ದೃಶ್ಯ ಅದು. ಇಷ್ಟೇ ಎಲ್ಲ ಸ್ಟ್ಯಾಚುಗಳು ಮಾಡಿ ಅವ್ರದೆಲ್ಲ ಸ್ಟೋರಿಗಳು ಬರ್ದು ಇಲ್ಲಿ ಹಾಕವ್ರೆ. ಹಾಗೆ ಇದನ್ನೆಲ್ಲ ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನಾನು ನೋಡಿಲ್ದವ್ರಿಗೆ ಬಂದ್ ನೋಡಿರೋರು ಇರ್ತಾರೆ, ನೋಡಿಲ್ದವ್ರು ಹಾಗೆ ನೋಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಇನ್ನ ಸ್ಟ್ಯಾಚುಗಳು ಸ್ವಾಮೀಜಿ ಅವ್ರ ಜೀವನ ಚರಿತ್ರೆ ಎಲ್ಲ ನೋಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಪಾರ್ಕುನು ಮಾಡವ್ರೆ. ನೆರಳೈತೆ, ಮರಗಳೆಲ್ಲ ಜಾಸ್ತಿ ಅವಲ್ಲ, ನೆರಳೆಲ್ಲ ಚೆನ್ನಾಗೈತಿ. ಇಲ್ಲಿ ಪಾರ್ಕುನು ಮಾಡವ್ರೆ. ಇಲ್ಲಿ ಇವಾಗ ಸಮ್ಮರ್ ಹಾಲಿಡೇಸ್ಗೆ ಮಕ್ಳುಗಳು ಎಲ್ಲ ನೋಡಕ್ ಬಂದಿದ್ರಲ್ಲ, ಅವ್ರುನು ಎಲ್ಲ ಆಟ ಆಡ್ತಾ ಇದ್ರು. ನನ್ ಮಗನು ಇಲ್ಲಿ ಟೈರ್ ಕಟ್ಟವ್ರಲ್ಲ ಅದ್ರ ಮೇಲೆ ಕುತ್ಕೊಂಡು ಅವರು ಆಟ ಆಡ್ತಾ ಇದ್ರು. ಮಕ್ಳುಗಳು ಎಲ್ಲ ಒಂದ್ ಸ್ವಲ್ಪ ಹೊತ್ತು ಪಾರ್ಕ್ ಅಲ್ಲಿ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಆಟ ಆಡ್ತಾ ಇದ್ರು. ನಾನು ಹಾಗೆ ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂತ ಇದ್ದೆ. ಅವ್ರು ಆಟ ಆಡ್ತಾ ಇದ್ರಲ್ಲ, ನಮ್ಮ ಅಪ್ಪ ಅವ್ರುನು ಅದಕ್ಕೆ ಅಲ್ಲೇ ಮರದ ನೆಳ್ಳಲ್ಲಿ ಕೂತಿದ್ರು. ನನ್ ಮಗ ಇಲ್ಲೇ ಪಾರ್ಕ್ ಅಲ್ಲಿ ಒಂದ್ ಗೊಂಬೆ ಹಾಕಿದ್ರು. ಆ ಗೊಂಬೆ ಜೊತೆಗೆ ನಂದೊಂದು ಫೋಟೋ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಎಲ್ಲಾರು ಫೋಟೋಗಳು ಮತ್ತೆ ವಿಡಿಯೋಗಳನ್ನು ತೆಗೆಸ್ಕೊಂಡ್ರು ಆ ಗೊಂಬೆ ಜೊತೆಗೆ. ಇನ್ ಬಂದು ಮಟನ್ ಎಲ್ಲ ನೋಡಿದ್ದಾಯ್ತು. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೇ ಮಜ್ಜಿಗೆ ನೀರು ಅವೆಲ್ಲ ತಗೊಂಡ್ ಕುಡ್ದು ಇನ್ ಹೊರಡೋಣ ಅಂತೇಳಿ ಹೊರಟ್ವಿ. ಇಲ್ಲಿ ಈ ಮಠದಲ್ಲಿ ಬೆಳೆದಿರೋ ಮಕ್ಳುಗಳಿಗಂತೂ ಕಷ್ಟ ಸುಖ ಎಲ್ಲ ಚೆನ್ನಾಗಿ ಅರ್ಥ ಆಗಿರ್ತದೆ. ಮತ್ತೆ ಫ್ಯಾಮಿಲಿ ವ್ಯಾಲ್ಯೂಗಳು ಅಷ್ಟೇ ಚೆನ್ನಾಗಿ ಅರ್ಥ ಆಗಿರ್ತದೆ. ಇಲ್ಲಿ ಬೆಳೆಯೋ ಮಕ್ಳು ಯಾವತ್ತೂ ಕೆಡಲ್ಲ ಅಂತಾನೆ ಹೇಳ್ಬೋದು. ಈ ಮಠದಲ್ಲಿ ಓದಿರೋ ಅಂತವ್ರು ಮತ್ತೆ ಈ ಮಠಕ್ಕೆ ಬಂದಿರೋ ಅಂತವ್ರು ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ. ಇನ್ ನಾವ್ ಅಲ್ಲಿಂದ ಹೊರಟು ಬರೋವಾಗ ಆಗ್ಲೇ ಟೈಮುನು 4 ಗಂಟೆನೆ ಆಗಿತ್ತು. ಹಾಗೆ ಬರೋವಾಗ ಇಲ್ಲೇ ದೇವರಾಯನ ದುರ್ಗದ ಎಂಟ್ರೆನ್ಸ್ ಐತಲ್ಲ, ಅಲ್ಲೇ ಜೋಳನು ಮಾರ್ತಾ ಇದ್ರು. ಹಂಗೆ ಬರೋವಾಗ ನಮ್ಮ ಮನೆಯವ್ರು ಜೋಳನು ತಂದ್ಕೊಟ್ರು. ನಾನು ನಮ್ ಸುಬ್ಬಿ ತಿನ್ಕೊಂಡು ಇನ್ ಮನೆ ಕಡೆ ಬಂದ್ವಿ. ಮನೆ ಹತ್ರ ಬಂದು ಇನ್ ಒಳಗಿಂದ ಆಚೆವರೆಗೂ ಒಂದ್ಸರಿ ಎಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ಬಾಕ್ಲಿಗೆಲ್ಲ ನೀರ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಲಿಗೂ ನೀರ್ ಹಾಕ್ತಾ ಇದ್ದೀನಿ. ನಮ್ಮನೆ ಹತ್ರ ಇವೆರಡು ಮರಗಳು ಇರೋದ್ರಿಂದ ಎಲೆಗಳು ಮತ್ತೆ ಹೂವಗಳೆಲ್ಲ ಜಾಸ್ತಿ ಬಿದ್ದಿದ್ದು. ಬಂದು ಎಲ್ಲ ಗುಡಿಸ್ಬಿಟ್ಟು ಇವಾಗ ಬಾಕ್ಲಿಗೂ ನೀರ್ ಹಾಕಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆಗಳು ಒಗ್ದಿರ್ಲಿಲ್ಲ. ಅದಕ್ಕೆ ಇವಾಗ ಬಟ್ಟೆಗಳು ಒಗ್ದಾಕ್ಬಿಡೋಣ ಅಂತ ಹೇಳಿ ಬಟ್ಟೆಗಳು ಒಗಿತಾ ಇದ್ದೀನಿ. ನಾವಿವತ್ತು ದೇವರಾಯನ ದುರ್ಗಕ್ಕೆ ಹೋಗೋದು ಸಡನ್ ಆಗಿ ಪ್ಲಾನ್ ಆಗಿತ್ತು. ಬೆಳಗ್ಗೆ ಇನ್ನ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಟ್ಟೆ ಒಗ್ಯೋಣ ಅಂತ ಹೇಳಿ ಸುಮ್ನೆ ಆಗಿದ್ದೆ. ಬೆಳಗ್ಗೆ ನಮ್ಮ ಅಪ್ಪ ನಾನ್ ಸ್ನಾನ ಎಲ್ಲ ಮಾಡ್ಕೊಂಡ್ ಪೂಜೆಗೆ ರೆಡಿ ಮಾಡೋವಾಗ ದೇವರಾಯನ ದುರ್ಗಕ್ಕೆ ಹೋಗೋಣ ಹೊರಡ್ರಿ ಬರ್ರಿ ನೀವ್ ಹಂಗೇನೆ ಅಂತ ಹೇಳಿ ಫೋನ್ ಮಾಡಿದ್ರು. ಇನ್ ಸ್ನಾನಾನು ಮಾಡಿದ್ನಲ್ಲ, ಬಟ್ಟೆಗಳೆಲ್ಲ ಒಗ್ದಾಕಿ ತಿರ್ಗಾ ದೇವಸ್ಥಾನಕ್ಕೆ ಹೆಂಗ್ ಹೋಗೋದು ಅಂತ ಅನ್ಕೊಂಡು ಸಾಯಂಕಾಲ ಬಂದು ಒಗ್ಯೋಣ ಅಂತ ಹೋದೆ. ಇವಾಗ ನಾನ್ ಬಟ್ಟೆಗಳೆಲ್ಲ ಒಕ್ಕೊಟ್ಟಂಗೆ ನನ್ ಮಗನು ಬಂದು ಎಲ್ಲ ಜಾಲ್ಸ್ ಹಾಕಿದ್ರು. ಕಾಂಪೌಂಡ್ ಮೇಲೆಲ್ಲ ನೀರ್ ಇಳ್ಕೊಂಡ್ಲಿ ಅಂತ ಹಾಕವ್ರೆ. ನಮ್ಮ ಮನೇಲಿ ಅವತ್ತೇ ಬಟ್ಟೆ ಒಗ್ದಾಕೋದ್ರಿಂದ ಅಷ್ಟೊಂದು ಬಟ್ಟೆಗಳು ಏನಿರಲ್ಲ. ಇನ್ ಇವಾಗ ಬಟ್ಟೆಗಳೆಲ್ಲ ಒಗ್ದು ಹಾರಾಕ್ಬಿಟ್ಟು ನಾವು ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆದ್ವಿ. ಇನ್ ನಾವ್ ಇವಾಗ ಬಂದಿರೋದ್ ಬಂದು ನನ್ ಮಗಳು ಮೂಗ್ ಚುಚ್ಚಿಸ್ಕೊಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ನನ್ ಮಗಳು ಮೂಗ್ ಚುಚ್ಚಿಸೋದಂದ್ರೆ ಆಸೆ, ನೋಸ್ ಪಿನ್ ಇಕ್ಕೋಣಕ್ಕೆ. ಅದಕ್ಕೆ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಒಡವೆ ಅಂಗಡಿ ಪಕ್ಕ ಐತೆ, ಇಲ್ಲಿಗೆ ಬಂದ್ವಿ. ನನ್ ಮಗಳಿಗೇನೋ ಹೋದ್ ಸಾರಿ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಅವಾಗ್ಲಿಂದಾನು ಆಸೆ ಇತ್ತು ಮೂಗ್ ಚುಚ್ಚಿಸ್ಕೊಬೇಕು ಅಂತ. ಆದ್ರೆ ನನಗ್ ಭಯ ಇತ್ತು ಮೂಗ್ ಚುಚ್ಚೋವಾಗ ನೋವಾಗಿ ಹತ್ಬಿಟ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅತ್ತಿಗೆನೂ ಕರ್ಕೊಂಡೋದೆ ಜೊತೆಯಲ್ಲಿ. ಅವರೇ ಜೊತೆಯಲ್ಲಿ ನಿಂತ್ಕೊಂಡು ನನ್ ಮಗಳು ಮೂಗ್ ಚುಚ್ಚಿಸ್ತಾ ಇದ್ರು. ಹೋದ್ ಸಾರಿ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ನನ್ ಮಗಳಿಗೆ ನಾವು ದೊಡ್ಡೋಸ್ಕೆ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿದ್ವಿ. ಅವಾಗ ನಮ್ಮ ಅತ್ತಿಗೆ ನೋಸ್ ಪಿನ್ ಕೊಡ್ಸಿದ್ದು. ನನ್ ಮಗಳು ಅವಾಗ್ಲಿಂದ ಚುಚ್ಚಿಸ್ಕೊಂತೀನಿ ಅಂತ ಹೇಳಿ ಕೇಳ್ತಾನೆ ಇದ್ರು, ನೋಸ್ ಪಿನ್ ಇಕ್ಕಂತೀನಿ ಅಂತ. ಇವಾಗ ಅವ್ರ ಆಸೆ ಪ್ರಕಾರ ಮೂಗುನು ಚುಚ್ಚಿಸ್ಕೊಂಡು ನೋಸ್ ಪಿನ್ ಇಕ್ಕೊಂಡು ಕನ್ನಡಲ್ಲಿ ನೋಡ್ಕೊಂತ ಇದ್ರು. ಚೆನ್ನಾಗ್ ಕಾಣ್ತೈತೆ ಅಂತ ಹೇಳ್ಬಿಟ್ಟು ಯಾವ ಕಡೆ ಚುಚ್ತಾ ಇದ್ರು ಆ ಕಡೆ ಕಣ್ಣಲ್ಲಿ ಮಾತ್ರ ನೀರ್ ಬರ್ತಾ ಇತ್ತು. ನನ್ ಮಗಳಿಗೆ ನೋಸ್ ಪಿನ್ ಹಾಕಿರೋದು ಹೇಗ್ ಕಾಣ್ತೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ.